ನೋಡಿ, ಸರ್ಕಾರದ ಆಸ್ತಿಯನ್ನು ಸರ್ಕಾರಿ ಅಧಿಕಾರಿಗಳು ಕಾಪಾಡ್ಕೋಬೇಕು. ಈ ಸಿ ಎ ಸೈಟು ಸಾರ್ವಜನಿಕರ ಸ್ವತ್ತು, ಸರ್ಕಾರದ ಸ್ವತ್ತು. ಸಿ ಎ ಸೈಟ್ನ ಒಂದು ವಿದ್ಯಾಸಂಸ್ಥೆ ಕೊಟ್ಟ ಮೇಲೆ ಆ ವಿದ್ಯಾಸಂಸ್ಥೆ ಅದನ್ನು ಕಾಪಾಡ್ಕೋಬೇಕು. ವಿದ್ಯಾದಾನ ಮಾಡೋದ್ರ ಮೂಲಕ ಅದನ್ನು ಉಳಿಸ್ಕೋಬೇಕು. ವಿದ್ಯಾಸಂಸ್ಥೆಯವರು, ವಿಶ್ವಶಾಂತಿ ವಿದ್ಯಾಧಾಮದವರು ಇವಾಗ ಏನು ಸಿಗ್ಮಾ ಹಾಸ್ಪಿಟ್ಲ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಅಂದರೆ ಇದು ಅಕ್ಷಮ್ಯ ಅಪರಾಧ, ಇದು ಕಾನೂನಲ್ಲಿ ಇಲ್ಲ. ಇದನ್ನು ಈ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಸರ್ಕಾರ ವಶಪಡಿಸ್ಕೋಬೇಕು. ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಆ ವಿದ್ಯಾಸಂಸ್ಥೆಯವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇವತ್ತು 50 ಲಕ್ಷಕ್ಕೆ ಅಡ್ವಾನ್ಸ್ಗೂ ಅಗ್ರಿಮೆಂಟ್ 50 ಲಕ್ಷ, 35ರಿಂದ 40 ಸಾವಿರ ಸಂಬಳ ಅವರು ಬಾಡಿಗೆ ಪಡಿತಾ ಇದ್ದಾರೆ ಅಂದರೆ ವಿದ್ಯಾಸಂಸ್ಥೆಯವರು ಈ ಸಂಬಂಧಪಟ್ಟಂಥ ಅಧಿಕಾರಿಗಳ ಮಧ್ಯಪ್ರವೇಶ ಮಾಡಿದ್ದಾರೆ. ಇವರು ಕಾಣದ ಕೆಲಸ ಮಾಡ್ತಾಯಿದ್ದಾರೆ. ಇವರು ಲಂಚ ಬಾಕ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲ ಅಂದಿದ್ರೆ ಅದನ್ನು ಸರ್ಕಾರ ವಶಪಡಿಸ್ಕೋಬೇಕಾಯ್ತು. ಸಿ ಎ ಸೈಟು ಅಂದರೆ ಏನು ರೀ? ಮೈಸೂರು ಮೂಡ ಆಯುಕ್ತರೆ, ಸಿ ಎ ಸೈಟು ಅಂದರೆ ಏನು? ಸಿ ಎ ಸೈಟ್ ಸಂಬಂಧಪಟ್ಟಂಗೆ ದುರುಪಯೋಗ ಆಗ್ತಾಯಿದೆ ಅಂತ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ರು ಸಹ ನೀವು ಯಾವುದೇ ರೀತಿ ಕ್ರಮ ಕೈಗೊಳ್ಳದಿರ್ತಕ್ಕಂಥದ್ದು ಯಾವ ಉದ್ದೇಶಕ್ಕೆ? ನಿಮಗೆ ಎಷ್ಟು ಹಣ ಬಂದಿದೆ? ಇಲ್ಲ ನೀವು ಯಾವ ರಾಜಕಾರಣಿಗಳು ಗುಲಾಮರಾಗಿ ಕೆಲಸ ಮಾಡ್ತಾಯಿದ್ರಿ? ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಇದ್ದೀವಿ ನಾವು. ಇವತ್ತು ಮೂಡ ಹಗರಣ ಇಷ್ಟೆಲ್ಲ ಬೆಳೆದು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ಮಾನ ಮರ್ಯಾದೆಲ್ಲ ಹರಾಜಾಗೋಯ್ತು.